ಇದನ್ನು ಚೇಂಜ್ ಮಾಡಿ ಇಮಿಡಿಯೇಟಾಗಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ಹೇಳಿ ಮಾಡಿಸ್ಕೊಡ್ತೀವಿ. ಅಂದ್ರೆ ಅವ್ರ ಗಮನಕ್ಕೆ ನೀವು ತಂದ್ರೆ ಒಳ್ಳೇದಿರುತ್ತೆ. ಅಲ್ಲಲ್ಲ, ನಾಳೆನೇ ಆಗುತ್ತೆ ಅಂತ ಹೇಳ್ತಾರೆ. ಅವ್ರೇನಂತಾರೆ ಮಕ್ಕಳು ಸೀನಿಯರ್ಸು ಮತ್ತೆ ಗಲಾಟೆ ನಂಬರ್ ಇದೆ, ನಾಳೆ ನಾನು ಮಾತಾಡ್ತೀನಿ. ನಾಳೆ ಸಾಯಂಕಾಲ ನೀವು ನನಗೆ ಮಾಡಿ, ಐ ವಿಲ್ ಟಾಕ್ ಟು ಅವರ್. ಅದು ಯಾವುದು 5 ಅಡಿ ಎತ್ತರ ಇರಬೇಕು, ಸುತ್ತ ವಾಟ್ರದು ಡ್ರೈನೇಜ್ದು ಅದು ಫೆಸಿಲಿಟಿ ಇರಬೇಕು, ನೀಟಾಗಿರಬೇಕು. ಎಲ್ಲ ಇರುವಂಥ ಪ್ಲೇಸ್ಗಳು ಸಹ ಸರಿ ಇಲ್ಲ. ಆ ಗೋಡೌನ್ಗಳು ಕೆಲವು ಚೇಂಜ್ ಮಾಡಿ ಅಂತ DCC ಅವರು ಇಬ್ಬರು ಹೇಳಿದ್ರು. ಬೈತ್ಕೋಲ್ದ ಗೋಡೌನಲ್ಲಿ ತಾವು ಬಂದಿದ್ದ ಭೇಟಿಗೆ ಕೊಟ್ಟಿದ್ದು ಗೋಡೌನಲ್ಲಿ ಪ್ರತಿ ವರ್ಷ ಇದಾದ ನಂತರ ಅಂದರೆ ಮಳೆಗಾಲ ಬಂದ ನಂತರ ಅಲ್ಲಿಂದ ಹುಳುಗಳಾಗಿ ಅದರಿಂದ ಏನು ಹುಳ ಹಾರು ಬರ್ತವೆ, ಸುತ್ತಲಿನ ಊರಿನವರು ಇದು ಬಿಡ್ತಾರೆ, ಅಲ್ಲಿಂದ ಬದುಕೋದಕ್ಕಾಗೋದಿಲ್ಲ. ಆ ರೀತಿ ಚೇಂಜ್ ಮಾಡೋದಕ್ಕೆ ಹೇಳಿದ್ದೀವಿ ಅಲ್ಲಿಗೆ. ಅದನ್ನ ಇಷ್ಟು ದಿವಸ ನೀವು ಎಷ್ಟೇ ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಚೇಂಜ್ ಮಾಡೋದಿಲ್ಲ. ನೀವು ಅಲ್ಲಿ ಕಿನ್ನರದಲ್ಲಿ ಏನು ಗೋಡನ್ ಇದೆ, ಅವರು ಊರಿನವ್ರು ಏನು ಮಾಡಿದರು, ಸ್ಟ್ರೈಕ್ ಮಾಡಿ ನಾವು ಅಲ್ಲಿ ಜಾಗ ಕೊಡೋದಿಲ್ಲ ಅಂತೇಳಿ ಗಾಡಿನ 2 ದಿವಸ ಅಡ್ಡ ಹಾಕಿದ್ದಿದೆ. ಇಲ್ಲಿ ತನಕ ಅದ್ರ ಬಗ್ಗೆ ಯಾವುದೂ ಇದು ಬಂದು ಈಗ ಅವ್ರಿಗೆ ಒಂದು 3 months ಟೈಮ್ ಕೊಟ್ಟಿದ್ದೀವಿ. 90 ದಿನಗಳಲ್ಲಿ ಅವ್ರು ಏನಾದರೂ DC ಮತ್ತು CO ಚೇಂಜ್ ಮಾಡಿಲ್ಲ ಅಂದರೆ ನಾವು ಪುನಃ ಮತ್ತೆ ವಿಸಿಟ್ ಮಾಡ್ತೀವಿ. ನಾವು ಬರುವಾಗ ನೆಕ್ಸ್ಟ್ ಟೈಮು ಈ ಗೋಡೌನ್ ಇನ್ಚಾರ್ಜ್ ಒಬ್ರು ಇರ್ತಾರೆ, MD ಬ್ಯಾಂಗ್ಳೂರಿನಲ್ಲಿ, ಅವರನ್ನು ಕರ್ಕೊಂಡು ಬರ್ತೀವಿ. ಸರ್, ಇಲ್ಲಿ ಗೋಡನ್ಗೆ ಅದೇ ಇದೇ ಇಲ್ಲ, ಯಾಕೆಂತಂದರೆ ಗೋಡನ್ಗಳಲ್ಲಿ ಅದು ಫುಡ್ ಕಾರ್ಪೊರೇಷನ್ ನಂಬರ್ ಕೊಟ್ಟಿದ್ದೀನಿ, ಈಗ ಕೊಡ್ತೀನಿ. ನೀವು ಇಮಿಡಿಯೇಟಾಗಿ ಫೋನ್ ಮಾಡಿ. ಅವ್ರು ಏನಾದ್ರು 24 ಗಂಟೆಯಲ್ಲಿ ಅದೇನೋ ಸರಿ ಮಾಡಲಿಲ್ಲ ಅಂತಂದರೆ ಜಸ್ಟ್ 24 to 72 hours 3 ದಿನ ಟೈಮ್ ಕೊಡಿ ಅವ್ರಿಗೆ. ಇಮಿಡಿಯೇಟಾಗಿ ಹೇಳಿ ನಾನು ಇಲ್ಲೇ ಬರ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ, ಬಾಡ ಹೋಬಳಿ, ಅಮದಹಳ್ಳಿ ಅಲ್ಲೂ ಸಹ ಈಗ ಆ ಮಕ್ಕಳಿಗೆ ಬಿಸಿನೀರಿನ ಕೊರತೆ ಇದೆ. ಮತ್ತು ಅವರು ಕೊಡ್ತಾ ಇರೋಂಥ ಆಹಾರ ಒಂದೇ ಒಂದು ಚಪಾತಿ ಕೊಡ್ತಾರೆ, ಅನ್ನ. ಅಲ್ಲಿ ಮೆನು ಪ್ರಕಾರ ಊಟ ಸರಿ ಕೊಡದೇ ಇರೋದ್ರಿಂದ, ಮತ್ತು ಆ ಸ್ವಚ್ಛತೆಯನ್ನು ಕಾಪಾಡದೇ ಇರೋದ್ರಿಂದ, ಟಾಯ್ಲೆಟ್ ರೂಮ್ಗಳನ್ನ ಕ್ಲೀನ್ ಇಡದೇ ಇರೋದ್ರಿಂದ, ಮತ್ತು ಅವ್ರದ್ದು ಯಾವುದು ಬಂದಿತ್ತು ಅಕ್ಕಿ ಅಥವಾ ಯಾವ ದಾಸ್ತಾನುಗಳು ಆ ಮೆಟೀರಿಯಲ್ಸ್ ಬಂದಿತ್ತು ಅದಕ್ಕೂ ನಾವಿರುವಂಥದ್ದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. 3 ತಿಂಗಳಿಂದ ಯಾವುದೇ ರೆಕಾರ್ಡ್ಸನ್ನು ಅವ್ರು ಬರೆದಿಲ್ಲದೆ ಇರೋದ್ರಿಂದ ಅವನ್ನೆಲ್ಲ ಆ ಡಾಕ್ಯುಮೆಂಟ್ಸ್ಗೆ ಪೂರಕವಾಗಿ ಅವ್ರಿಗೂ ಸಹ ಒಂದು ನೋಟಿಸ್ ಇಶ್ಯೂ ಮಾಡಿ ಆಲ್ರೆಡಿ ಅವ್ರಿಗೂ ಸಹ ಒಂದು ಶಿಕ್ಷೆಯನ್ನು ನೀಡಿದ್ದೀವಿ. ಮತ್ತು ಈ ಜಿಲ್ಲೆಯಲ್ಲಿ ಇನ್ನು ಸಣ್ಣ ಪುಟ್ಟ ಎಲ್ಲ ವ್ಯತ್ಯಾಸಗಳನ್ನ DDಗಳು ಮತ್ತು JDಗಳು ಮತ್ತು ಇಲ್ಲಿ ಇದ್ದಂಥ 14 ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲರನ್ನೂ ಕರೆದು ಅಂಗನವಾಡಿಗಳಾಗ್ಬೋದು, MSPDC ಸೆಂಟರ್ಗಳಾಗ್ಬೋದು, ಮತ್ತು ಶಾಲೆಗಳಾಗ್ಬೋದು, ಹಾಸ್ಟೆಲ್ಗಳಾಗ್ಬೋದು, ಎಲ್ಲದನ್ನು ವಿಸಿಟ್ ಮಾಡಿ ಗೋಡೌನ್ಗಳು, ನ್ಯಾಯಬೆಲೆ ಅಂಗಡಿಗಳು ಇದನ್ನೆಲ್ಲ ಸವಿವರವಾಗಿ ಹೇಳಿ ಅವ್ರ ತಪ್ಪುಗಳನ್ನ ಅವನ್ನೆಲ್ಲ ತೋರಿಸ್ಕೊಟ್ಟಿದ್ದೀವಿ. DC ಮತ್ತು CO ಅವ್ರ ಗಮನಕ್ಕೂ ತಂದಿದ್ದೀವಿ. ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಜಿಲ್ಲೆ ಇಂಪ್ರೂವ್ಮೆಂಟ್ಗೆ ಶ್ರಮಿಸಿ ಅಂತ ಅಧಿಕಾರಿಗಳಿಗೆಲ್ಲ ಕಿವಿ ಮಾತನ್ನು ಸಹ ಹೇಳಿದ್ದೀವಿ. ಇಷ್ಟು ನಡೆದಿರೋ ಆ ವ್ಯತ್ಯಾಸ 290 ಕ್ವಿಂಟಲ್ ಅಂತೇಳಿ 292 ಕ್ವಿಂಟಲ್ ವ್ಯತ್ಯಾಸ. ಆ ಲಾರಿಗಳಿದೆಯಲ್ಲ, ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ಎಂಟ್ರಿ ಮಾಡಲಿಲ್ಲ ಅಂತ ಅವರು ಆ ಲಾರಿಗಳದ್ದು ನಂಬರ್ಸ್ ಎಲ್ಲ ವೆರಿಫೈ ಮಾಡಿದಾಗ ಟೋಟಲಿ ಅಷ್ಟೊಂದು ವ್ಯತ್ಯಾಸ ಬರಲಿಕ್ಕಾಗಲ್ಲ ಅಂತೇಳಿ ಆ ಲಾರಿಗಳದ್ದು ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ DDಗಳು, JD ಮತ್ತು DC ಮತ್ತು CO ಅವರೆಲ್ಲ ಕೊಟ್ಟರು. ಏನಾಗಿದೆ, ಒಬ್ಬ ಯಾರು ಗೋಡೌನ್ ಮ್ಯಾನೇಜರ್ ಇದ್ದಾರೆ, ಅವನು 4 ಗೋಡೌನ್ ಇನ್ಚಾರ್ಜ್ ಇದ್ದಾರೆ. ಅಲ್ಲೇನು ಮಾಡಿದ್ದಾರೆ, ಅಕ್ಕಿಯನ್ನು ಒಳಗಡೆ ಇವರು ಬಂದು ಹಾಕ್ಕೋತಾರೆ ಅಂತೇಳಿ ಒಳಗಡೆ ಇಂಪ್ರೂವ್ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ತೆಗೆದು ಸ್ಟಾಕ್ ಇದೆ. ಆ ಲಾರಿಗಳು ಖಾಲಿ ಮಾಡಿ ಅಲ್ಲೇ ಇದ್ದಲ್ಲ, ಇವರು ಹೋದಾಗ ಏನು ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ ತೊಗೊಂಡಾಗ ಆ ಗೋಡಿಗಳದ್ದು ಸ್ಟಾಕ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸ್ಟಾಕ್ ಇದೆ, ಬಟ್ ಇಲ್ಲಿ ಕಂಪ್ಯೂಟರಲ್ಲಿ ಎಂಟ್ರಿ ಆಗಿರಲಿಲ್ಲ. ಬಟ್ ಸೇಮ್ ಲಾರಿಗಳದ್ದು ಆ ಚೀಟಿಗಳೆಲ್ಲ ಸಿಕ್ಕಿದೆ. ಸೊ ಹಾಗಾಗಿ ವ್ಯತ್ಯಾಸಗಳು 9 ಕ್ವಿಂಟಲ್ ಏನೋ ಎಷ್ಟೇ ವ್ಯತ್ಯಾಸ ಇರೋದು. ಗೋಡೌನ್ಗಳಲ್ಲಿ ಸಣ್ಣ ಪುಟ್ಟ 10 ಕ್ವಿಂಟಲ್ವರೆಗೂ ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ. ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ 1 ಕ್ವಿಂಟಲ್ವರೆಗೂ ಆ ಎಕ್ಸ್ಕ್ಯೂಸ್ ಕೊಡ್ತೀವಿ. ಹಾಗಾಗಿ ಅದನ್ನು ಗಂಭೀರವಾದ ಪರಿಣಾಮ ಮಾಡಿಲ್ಲ. ಬಟ್ ಆದರೂ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅದನ್ನು ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳಿರಬಾರ್ದು ಅಂತ ಹೇಳಿ. ಮತ್ತು ಗೋಡೌನ್ಗಳಲ್ಲಿ ಕ್ಲೀನ್ಲಿನೆಸ್ ಇಲ್ಲ, ಕೆಲವ್ರನ್ನ ಕಂಪಲ್ಸರಿ ರಜೆಯಲ್ಲಿ ಸಸ್ಪೆನ್ಷನ್ ಮಾಡಿ ಅವನ್ನೆಲ್ಲ ಆರ್ಡರ್ ಹೊಡಿಸಿದ್ದೀವಿ. ಇದರಲ್ಲಿ ಮೇಜರಾಗಿ ಆದಂಥದ್ದು ಈ ಫುಡ್ ಇಲಾಖೆಯಲ್ಲಿ ಯಾವುದು ಆಹಾರ ಪದಾರ್ಥಗಳು ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡೌನ್ನಿಂದ ನಮ್ಮ ಕರ್ನಾಟಕ ಸ್ಟೇಟ್ ಫುಡ್ ಗೋಡೌನ್ಗಳು ಬರ್ತವೆ. ಅಲ್ಲಿಂದ ನ್ಯಾಯಬೆಲೆ ಅಂಗಡಿಗಳು, ಹಾಸ್ಟೆಲ್ಗಳು, ಮಿಡ್ ಡೇ ಮೀಲ್ಸ್, ಸ್ಕೂಲ್ಗಳಿಗೆ ಅಲ್ಲೆಲ್ಲ ಆಹಾರ ಪದಾರ್ಥಗಳು ಹೋಗ್ತವೆ. ಆಹಾರ ಪದಾರ್ಥಗಳಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಫಸ್ಟ್ ಗೋಡೌನ್ಗಳು ಭೇಟಿ ನೀಡಿದ್ವಿ. ಅಲ್ಲಿ ಇವರಿಗೆ ತುಂಬ
ತುಂಬ ವ್ಯತ್ಯಾಸಗಳೇನು ನಮಗೆ ಕಾಣಿಸ್ತಿಲ್ಲ. ಹಾಸ್ಟೆಲ್ಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದ್ದಂಥ ಸ್ವಚ್ಛತೆ ಕಾಪಾಡಿರಲಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನೋಟಿಸು ಕೊಟ್ಟಿದ್ದೀವಿ. ಮತ್ತು ಮಿಡ್ ಡೇ ಮೀಲ್ಸ್ ಯಾವುದು ಸ್ಕೂಲು ಹಿರಿಯ ಪ್ರಾಥಮಿಕ ಶಾಲೆ ಬಜಾರ ಕಾರವಾರ ತಾಲೂಕು ಇವರಿಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮೇಂಟೈನ್ ಮಾಡಿಲ್ಲ. ಮತ್ತು ಆಹಾರ ಪದಾರ್ಥಗಳು ಇರುವಂಥದ್ದಕ್ಕೂ ಇರಬೇಕಾದಂಥದ್ದಕ್ಕೂ ತುಂಬ ವ್ಯತ್ಯಾಸಗಳಿತ್ತು. ಮತ್ತು ಯಾವುದೇ ಡಾಕ್ಯುಮೆಂಟೇಷನ್ನ ಮಾಡಬೇಕಾದ್ರೆ SDMC ಮೀಟಿಂಗ್ ಕರೆದಿಲ್ಲ, ಸ್ವಚ್ಛತೆ ಕಾಪಾಡಿಲ್ಲ, ಶುದ್ಧ ಕುಡಿಯುವ ನೀರಿನ ಒಂದು ಘಟಕ ಇಲ್ಲ, ಮತ್ತು ಟಾಯ್ಲೆಟ್ಸ್ಗಳೆಲ್ಲ ತುಂಬ ಅಸಹ್ಯವಾಗಿ ತುಂಬ ಕೆಟ್ಟ ವಾಸನೆ ಬರ್ತಾಯಿತ್ತು. ಆದ್ದರಿಂದ ಅವರಿಗೆ ಆ ಟೀಚರಿಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲೇ ಇದೆ, ಇದನ್ನೆಲ್ಲ ಫೋಟೋ ತೊಗೋಬೋದು. ಒಂದು 15 ದಿನಗಳ ಕಂಪಲ್ಸರಿ ರಜೆ ಅಂತೇಳಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟು ಇಮಿಡಿಯೇಟಾಗಿ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಅಲ್ಲಿರುವಂಥ ಡಾಕ್ಟರ್ಸ್ ಈಗ ಒಂದು NRC ಅಂತ ಒಂದು ಘಟಕ ಇರ್ತದೆ, ನ್ಯಾಷನಲ್ ನ್ಯೂಟ್ರಿಷನಲ್ ರಿಹೆಬಿಲಿಟೇಷನ್ ಸೆಂಟರ್. ಆ ನ್ಯೂಟ್ರಿಷನ್ ರಿಹೆಬಿಲಿಟೇಷನ್ ಸೆಂಟ್ರಲ್ಲಿ ಆ ಕೊಡಬೇಕಾದಂಥ ಮಕ್ಕಳಿಗೆ ಆಹಾರವನ್ನು ಸರಿಯಾಗಿ ಕೊಡದೇ ಇರೋದ್ರಿಂದ ಆ ಡಾಕ್ಟರ್ಸಿಗೆ ಸಹ ಅವರು ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ಸಹ ಒಂದು ಸಣ್ಣ ಪ್ರಮಾಣದ ಶಿಕ್ಷೆಯನ್ನು ಕೊಟ್ಟಿದ್ದೀವಿ. ಅವ್ರಿಗೂ ರೆಕಮೆಂಡ್ ಮಾಡಿ ಅವರ ಇದು ಕೊಟ್ಟಿದ್ದೀವಿ. ನೆಕ್ಸ್ಟು ಹಾಸ್ಟೆಲ್ ಒಂದು ಟ್ರೈಸ್ ಹಾಸ್ಟೆಲ್, ಅದು ಯಾವ